ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೋಟಿ ನಮಸ್ಕಾರ ತಾಯಿ. ಇನ್ಯಾವತ್ತೂ ನನ್ನ ಗಂಡ ಇಂಥ ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತಾಯಿ. ನನ್ನ ಆದಿಶೇಷನು ಕ್ಷಮಿಸ್ಬೇಕಷ್ಟೆ. ನಿನ್ನ ಗಂಡ ತ್ರಿಶೂಲ್ ಅಂತ ಹೇಳಿದೆ, ಈಗ ನೋಡಿದ್ರೆ ಆದಿಶೇಷ ಅಂತ ಹೇಳ್ತಾ ಇದೆಯಲ್ಲ. ಆದಿಶೇಷ ಬೇರೆ ಯಾರು ಅಲ್ಲ, ನನ್ನ ತ್ರಿಶೂಲೆ. ತ್ರಿಶೂಲ್ ಈಗ ಅಭಯ ರೂಪದಲ್ಲೇ ಬಂದಿದ್ದಾನೆ. ತಾಯಿ, ನನ್ನ ಗಂಡನ ಏನೋ ಮಾಡ್ಬೇಡಮ್ಮ, ಅವ್ರನ್ನ ಬಿಟ್ಬಿಡು, ಬಿಟ್ಬಿಡಮ್ಮ. ನಾವು ನಾಗಗಳು ಭಜಿಸಿದ್ರೆ ಭಾಗ್ಯ ಕೊಡ್ತೀವಿ, ಪ್ರೀತಿಯಿಂದ ಪೂಜಿಸಿದ್ರೆ ಕಾವಲಾಗಿರ್ತೀವಿ, ಭಕ್ತಿಯಿಂದ ಬೇಡ್ಕೊಂಡ್ರೆ ಮುಕ್ತಿ ಕೊಡ್ತೀವಿ. ಅಂತ ನಾಗಗಳನ್ನ ಸಾಯಿಸಿದ್ರೆ ಸಾವನ್ನೇ ಕೊಡ್ತೀವಿ. ನೀನು ಘೋರವಾಗಿ ಸಾಯಲೇಬೇಕು. ಅಮ್ಮ ತಾಯಿ, ದೀರ್ಘ ಸುಮಂಗ್ಲಿಯಾಗಿರುವಂತ ಆಶೀರ್ವಾದ ಮಾಡಿದ್ದೀನೆ. ನನ್ ಕುಂಕುಮ ನಡ್ಸಕ್ ನೋಡ್ತಿದ್ಯಾ? ಬೇಡ ತಾಯಿ, ನನ್ ಗಂಡನ್ ಬಿಟ್ಬಿಡು. ದೀರ್ಘ ಸುಮಂಗ್ಲಿ ಆಗಿರುವಂತ ನೀನೇ ನನ್ಗೆ ಆಶೀರ್ವಾದ ಮಾಡಿದ್ಯಾ. ಹಾಗೆ ನಡಿಬೇಕಂದ್ರೆ ನನ್ ಗಂಡನ್ಕಿಂತ ಮುಂಚೆ ನಾನ್ ಸಾಯ್ಬೇಕು. ನನಗ್ ಮುತ್ತೈದೆ ಸಾವು ಕೊಡು. ಮುತ್ತೈದೆ ಸಾವು ಕೊಡು ತಾಯಿ, ನನಗೆ ಮುತ್ತೈದೆ ಸಾವು ಕೊಡು. ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಮನಸ್ಸು ಮನುಷ್ಯನ ಥರ ಯೋಚನೆ ಮಾಡಿದ್ರೆ ರಾಕ್ಷಸನ ಥರ ಯೋಚನೆ ಮಾಡ್ಬಿಟ್ಟು ನಾನು ಮಾಡಿದ ತಪ್ಪಿಗೆ ಏನು ಬೇಕಾದರೂ ಪರಿಹಾರ ಮಾಡ್ತೀನಿ. ಕ್ಷಮಿಸ್ಬಿಡುತ್ತೆ. ನಿನ್ನ ಅಮ್ಮ ಅಂತ ಕರಿಬೇಕು, ದೇವಿ ಅಂತ ಕರಿಬೇಕು, ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾನೆ. ಅವನ ತಪ್ಪು ಅವನಿಗೆ ಅರ್ಥ ಆಗಿರೋದಕ್ಕೆ ಈಗ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದಾನೆ. ದಯವಿಟ್ಟು ಕ್ಷಮಿಸ್ಬಿಡು ತಾಯಿ. ನೀನ್ ಇವ್ರನ್ನ ಕ್ಷಮಿಸಿದ್ದೀನಿ ಅಂತ ಹೇಳು ತಾಯಿ. ನೀನ್ ಹೇಳೋವರೆಗೂ ನಾನು ನಿನ್ ಕಾಲ್ ಬಿಡಲ್ಲ, ಕಾಲ್ ಬಿಡಲ್ಲ. ನನ್ ಗಂಡನ್ ಕ್ಷಮಿಸ್ಬಿಡಮ್ಮ. ಶೃಂಗ ಮಾಯಾ, ನಾವೀಗ ಕೂರ್ಮ ಪರ್ವತಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ಮಹಾಮಂತ್ರವನ್ನ ಪಠನೆ ಮಾಡಬೇಕು. ಹಾಗಿದ್ರೆ ಇಲ್ಲಿ ಕಾಯೋ ಅಂತ ಅವಶ್ಯಕತೆ ಏನಿತ್ತು? ನಾವು ಮೊದಲೇ ಹೋಗಿ ಪೂಜೆ ಮಾಡ್ಬೋದಿತ್ತಲ್ವಾ? ಮಾಯಾ, ನೀನು ನಾಗಲೋಕದವಳಾಗಿದ್ದು ಇಂತಹ ಕ್ಷುಲ್ಲಕ ಪ್ರಶ್ನೆಗಳನ್ನ ಮಾಡ್ತಾ ಇದ್ಯಾ? ಸರ್ವಲೋಕದ ಶುದ್ಧ ಶಕ್ತಿಗಳು ನಾಗಮಣಿಗಾಗಿ ಹೊಂಚು ಹಾಕುತ್ತಿರುವಾಗ ಪೂಜಾ ತಯಾರಿ ಮಾಡಿದ್ದರೆ ಅದರಿಂದ ಕೆಳಕಾಗುತ್ತಿದ್ದೆ ಹೊರತು ಒಳಿತಾಗುತ್ತಿರಲಿಲ್ಲ. ನಾನು ಇಲ್ಲಿದ್ದೇನೆಂದ ಮಾತ್ರಕ್ಕೆ ಸುಮ್ಮನಿದ್ದೇನೆಂದು ತಿಳಿಯುವುದು ಬೇಡ. ನಾನು ಇಲ್ಲಿ ಸುತ್ತಲೂ ರಕ್ಷಾ ಕವಚವನ್ನು ಹಾಕಿದ್ದೇನೆ. ಸಾಮಾನ್ಯರ ಕಣ್ಣಿಗೆ ಅದು ಕಾಣುವುದಿಲ್ಲ. ನೀನು ನಾಗಲೋಕದವಳು ತಾನೆ?
ಕಾಣಿಸುತ್ತಿದೆ ತಾನೆ? ಇದು ಕೂರ್ಮ ಪರ್ವತದ ಸುತ್ತ ನಾನು ಎಳೆದಿರುವ ರಕ್ಷಾ ರೇಖೆ. ಇದು ಯಾಕೆ ಗುರುಗಳೇ? ಶತಶೃಂಗ ನಾಗಮಣಿಗಾಗಿ ಯಕ್ಷ ಕಿನ್ನರ ಗಂಧರ್ವ ಮಾನವರು ಶುದ್ಧ ಶಕ್ತಿಗಳು ಯೋಗ ಮಾಡುವ ದಿನ. ನಾಗಮಣಿಗೆ ಬೇರೆ ಯಾವ ಲೋಕದವರಿಂದಲೂ ತೊಂದರೆ ಬಾರದಂತೆ ಈ ರಕ್ಷಾ ರೇಖೆ ಎಳೆದಿದ್ದೇನೆ. ಬೇರೆ ಲೋಕದವರು ಯಾರು ಈ ರಕ್ಷಾ ರೇಖೆಯನ್ನು ದಾಟಿ ಕೂರ್ಮ ಪರ್ವತಕ್ಕೆ ಬರಲು ಸಾಧ್ಯವಿಲ್ಲ. ಇನ್ನು ಪೂಜೆ ಸುಸೂತ್ರವಾಗಿ ನಡೆಯುವುದು, ನಾಗಮಣಿ ನಮ್ಮದಾಗುವುದು. ನೀವು ಹೇಳೋದನ್ನ ಸರಿ, ಆದ್ರೆ ನಿನ್ನ ಗೊಂದಲ ನನಗೆ ಅರ್ಥವಾಗುತ್ತಿದೆ. ಬೇರೆ ಲೋಕದವರು ಬರದ ಕಡೆ ಮಾಯಾಂಗನೆ ಯಾಕೆ ಅನ್ನುವುದು ತಾನೇ ನಿನ್ನ ಗೊಂದಲ. ಈ ರೇಖೆಯನ್ನು ದಾಟಿ ಬರಲು ನಾಗಗಳಿಗೆ ಮಾತ್ರ ಶಕ್ತಿ ಇದೆ. ಏಕೆಂದರೆ ನಾಗಗಳಿಲ್ಲದೆ ನಾಗ ಸಂದರ್ಪಣ ಪೂಜೆ ನಡೆಯುವುದಿಲ್ಲ. ನಾಗ ಪ್ರಸನ್ನ ಪೂಜೆ, ನಾಗ ಶಮನ ಪೂಜೆ ಆಗದೆ ನಾಗಮಣಿ ನಮಗೆ ದಕ್ಕದು. ಹಾಗಾಗಿ ನಾಗಗಳು ಪೂಜಾ ಸ್ಥಳಕ್ಕೆ ಬರಬೇಕು. ತ್ರಿಶೂಲ್ ದೇಹವನ್ನು ಪೂಜಾ ಸ್ಥಳಕ್ಕೆ ತರುವುದು ಮಾಯಾಂಗನಿಯ ಜವಾಬ್ದಾರಿ. ನಾಗಗಳಿಗೆ ಬಿಟ್ಟು ಬೇರೆ ಯಾವ ಲೋಕದವರಿಗೂ ಕೂರ್ಮ ಪರ್ವತಕ್ಕೆ ಬರಲು ಸಾಧ್ಯವೇ ಇಲ್ಲ. ಗುರುಗಳೇ, ನಿಮ್ಮ ಪ್ರಕಾರ ಯಾವ ಲೋಕದವರು ಬರೋಕ್ಕಾಗಲ್ಲ ಅಂದ್ರೆ ನೀವು ಹೇಳಿದ್ದೇನೋ ಸರಿ, ಆದರೆ ಈ ನಾಗಲೋಕದವರು ಮಹಾಶಕ್ತಿಶಾಲಿಗಳು. ಯಾವ ಲೋಕದಲ್ಲಾದರೂ ಎಲ್ಲಾದರೂ ಪ್ರವೇಶಿಸ್ತಾರೆ. ನಾವು ನಾಗಮಣಿನ ಪಡ್ಕೊಳ್ಳೋ ಹೊತ್ತಿನಲ್ಲಿ ಅವರೇನೋ ಪ್ರವೇಶ ಕೊಟ್ಬಿಟ್ರೆ? ಎಲ್ಲ ತಯಾರಿ ನಡೆದಿದೆ ಶತಶೃಂಗ. ಪೂಜಾ ಮಂಟಪದ ಸುತ್ತ ರಕ್ಷಾ ರೇಖೆಯನ್ನು ದಾಟಿ ಬರಲು ಮಾಯಾಂಗನಿಗೆ ಮಾತ್ರ ಶಕ್ತಿ ಇದೆ. ಕಾರಣ ಅವಳಲ್ಲಿರುವ ಮಾಯಾಶಕ್ತಿ. ಅದನ್ನು ಮೀರಿ ಅಲ್ಲಿಗೆ ಬೇರೆ ಯಾರೂ ಬರಲು ಸಾಧ್ಯವಿಲ್ಲ. ಹಾಗೊಂದು ವೇಳೆ ಬಂದ್ಬಿಟ್ರೆ? ಹಾಗೊಂದು ವೇಳೆ ಬಂದರೆ ನನ್ನ ಉಪಾಸನಾ ಮೂರ್ತಿಗಳಾದ ಗರುಡ ದೇವ, ಕಾಳಿಕಾದೇವರಿದ್ದಾರೆ. ನನ್ನ ಶಿಷ್ಯರಾದ ಮೂಡಣ, ಕೊಡವಡ, ಟಂಕಣ ಬಳಗಡರಿದ್ದಾರೆ. ಸಮಯ ಮೀರುತ್ತಿದೆ. ನಾವು ಸರಿಯಾದ ಸಮಯಕ್ಕೆ ಪೂಜಾ ಸ್ಥಳ ತಲುಪಬೇಕು. ಬನ್ನಿ. ತಾಯಿ, ನಿನಗೆ ಕೋಟಿ ನಮಸ್ಕಾರ ತಾಯಿ. ಇನ್ಯಾವತ್ತೂ ನನ್ನ ಗಂಡ ಇಂಥ ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತಾಯಿ. ಕೊಟ್ಟು ಮಾತು ತಪ್ಪಬಾರ್ದು ಅಂತ ನಿನ್ನನ್ನು ಉಳಿಸ್ತಾ ಇದ್ದೀನಿ. ಹಾಗೆ ನನ್ನ ಆದಿಶೇಷನು ಕ್ಷಮಿಸ್ಬೇಕಷ್ಟೆ. ತಾಯಿ, ನೀನೇನು ಹೇಳ್ತಾ ಇದೀಯಾ? ನೀನು ಮನೆಗೆ ಬಂದಿದ್ದು ಗೊತ್ತಾಯ್ತು. ನಿನ್ನ ಹೃದಯದಲ್ಲಿ ಸೇಡಿನ ಜ್ವಾಲೆ ಉರಿತಾ ಇರೋದು ತಿಳಿತು. ನಿನ್ನ ಗಂಡ ತ್ರಿಶೂಲ್ ಅಂತ ಹೇಳಿದೆ, ಆದರೆ ಈಗ ನೋಡಿದ್ರೆ ಆದಿಶೇಷ ಅಂತ ಹೇಳ್ತಾ ಇದೆಯಲ್ಲ. ಆದಿಶೇಷ ಬೇರೆ ಯಾರು ಅಲ್ಲ, ನನ್ನ ತ್ರಿಶೂಲೆ. ತ್ರಿಶೂಲ್ ಈಗ ಅಭಯ ರೂಪದಲ್ಲೇ ಬಂದಿದ್ದಾನೆ. ತ್ರಿಶೂಲ್, ಹೌದಾ? ತ್ರಿಶೂಲ್, ನನ್ನ ಮೊಮ್ಮಗನೇ ತ್ರಿಶೂಲ್. ನೀ ನನ್ನ ಮಗ ಅಂತ ಗೊತ್ತಾಗ್ದೆ ನಿನ್ನ ಮೇಲೆ ಕೈ ಮಾಡ್ಬಿಟ್ನಲ್ಲೋ. ನಾನು ಎಂತ ಪಾಪಿ, ಎಂತ ಪಾಪಿ. ಮೊಮ್ಮಗನೇ, ನಾನು ತಪ್ಪು ಮಾಡ್ಬಿಟ್ಟೆ.
ನನಗೆ ಕ್ಷಮಿಸ್ಬಿಡಪ್ಪ, ನನಗೆ ಕ್ಷಮಿಸ್ಬಿಡು. ನೀನೇ ತ್ರಿಶೂಲ್ ಅಂತ ಗೊತ್ತಿಲ್ಲದೆ ಹೊಡೆದ್ಬಿಟ್ಟೆ ಕಣ, ಕ್ಷಮಿಸ್ಬಿಡು. ಇಷ್ಟು ದಿನ ಈ ಮನೆಯಲ್ಲೇ ಇದ್ರು ನೀ ನನ್ನ ಮಗ ಅಂತ ಗೊತ್ತಾಗ್ಲಿಲ್ವಲ್ಲೋ ತ್ರಿಶೂಲ್. ಅಮ್ಮ, ಅದು ತ್ರಿಶೂಲ್. ತ್ರಿಶೂಲ್ ಸಿಕ್ಬಿಟ್ಟ. ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗ್ಬೇಡಪ್ಪ ನೀನು. ಶತಶೃಂಗ, ನಾಗಮಣಿ ನನ್ನ ಕೈ ಸೇರಿದಾಗಿನಿಂದ ನಾಗಲೋಕದವರದನ್ನು ಅಪಹರಿಸಿ ಅದಕ್ಕಾಗಿ ನಾನು ಇಷ್ಟು ವರ್ಷಗಳ ಕಾಲ ಜೀವಿಸುತ್ತಿದ್ದೇನೆ. ಅದು ನನ್ನ ಕೈ ಸೇರುವ ಅಮೃತಗಳಿಗೆ ಇನ್ನೇನು ಹತ್ತಿರ ಬಂದಿದೆ. ನನ್ನ ಕೈ ಜಾರಿದ ನಾಗಮಣಿ ಮತ್ತೆ ನಾಗಲೋಕದಿಂದ ಭೂಲೋಕಕ್ಕೆ ಬಂದರು. ಅದು ನನ್ನ ಕೈ ಸೇರಿದ ಗಗನ ಕುಸುಮವೇ ಆಗಿತ್ತು. ಈಗ ನಾಗಮಣಿ ಸಿಕ್ಕಿದೆ, ಅದಕ್ಕೆ ರಕ್ತ ತರ್ಪಣ ಮಾಡಿ ನಾಗಮಣಿಯನ್ನು ನನ್ನಾಗಿಸಿಕೊಳ್ಳುತ್ತೇನೆ. ಆಗ ನಾಗಮಣಿ ನನ್ನ ಸ್ವಂತ. ಗುರುಗಳೇ, ಏನೋ ನಾಗಮಣಿ ನಿಮ್ಮೊಬ್ಬರಿಗೆ ಸ್ವಂತ ಅನ್ನೋ ಥರ ಆಡ್ತಾ ಇದ್ದೀರಾ? ಶತಶೃಂಗ, ನಾಗಮಣಿ ಅಂದರೆ ಅಗಣಿತ ಶಕ್ತಿಗಳ ಅಗರ, ಮುಕ್ಕೋಟಿ ದೇವತೆಗಳ ಶಕ್ತಿಯ ಅಂಶ. ಅದರ ಶಕ್ತಿ ಒಲಿದರೆ ನಾನು ಮಾತ್ರ ಅಲ್ಲ, ನೀನು, ನಿಮ್ಮವರು, ನಮ್ಮವರು ಎಲ್ಲರೂ ಶಕ್ತಿಯನ್ನು ಪಡೆದುಕೊಳ್ಳಬಹುದು. ದೇವತೆಗಳ ಸಾಲಿಗೆ ನಿಲ್ಲಬಹುದು. ಹಾಗಾಗಿ ನಾಗಮಣಿ ದಕ್ಕಿದರೆ ನಿನಗೇನು ಲಾಭ ಎನ್ನುವ ಚಿಂತೆ ಬೇಡ. ನೀನು ನನ್ನವರು, ನೀವೆಲ್ಲ ನನ್ನವರು. ಓಂ ಕಾಳಿಕಾಯ ನಮಃ. ತ್ರಿಶೂಲ್ ನನ್ನ ಮಗ ಅಂತ ಎಲ್ಲರ ಹತ್ರ ಹೇಳ್ಬಿಡ್ತಾ ಇದ್ದೆ, ಯಾಕೆ ತಡೆದೆ? ಇಷ್ಟೆಲ್ಲ ಸತ್ಯ ಹೇಳಿದ್ದೀನಿ, ಈ ಸತ್ಯ ಹೇಳಕ್ ಬಿಡು. ಅಲ್ಲಿ ನೋಡ್ರಿ, ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಗೆ ಉತ್ತರ ಅಲ್ಲಿ ಸಿಗುತ್ತೆ. ಎಲ್ಲಿ ಆನ್ ಇಷ್ಟು ದಿನ ನನ್ನ ಕಣ್ಮುಂದೆನೇ ಇದ್ದೆ. ಈ ನಿನ್ನ ತಾಯಿ ನಿನ್ನ ಜೊತೆ ಮಾತಾಡಬೇಕು, ನಿನ್ನ ನೋಡಬೇಕು ಅಂತ ದಾರಿ ಕಾಯ್ತಾನೆ ಇದ್ಲು. ನಿನ್ನ ಎದುರಿಗೆ ಇದ್ರು ಈ ನಿನ್ನ ತಾಯಿನ ನಿನಗೆ ಮಾತಾಡಬೇಕು ಅಂತ ಅನಿಸ್ಲೇ ಇಲ್ವಾ? ತ್ರಿಶೂಲ್, ಎಲ್ಲಿ ಹೋಗಿದ್ಯಪ್ಪ ನೀನು? ನೀನು ಮನೆಗೆ ಬರಲಿ ಅಂತ ಎಷ್ಟು ದಿನಗಳಿಂದ ನಾನು ಕಾಯ್ತಾ ಇದ್ದೆ ಗೊತ್ತಾ? ನಮ್ಮ ಮನಸ್ಸಿನ ಸಂಕಟ ಮುಖದಲ್ಲಿ ಗೊತ್ತಾದ್ರೆ ಮನೆಯವರೆಲ್ಲ ನೋವು ಪಡ್ತಾರೆ ಅಂತ ನಾವಿಬ್ರು ನಮ್ಮ ಹೃದಯದಲ್ಲೇ ನೋವನ್ನ ಮುಚ್ಚಿಟ್ಕೊಂಡಿದ್ವಿ. ಅಲ್ಲ ಕಣೋ, ಪ್ರತಿ ಸಾರಿ ಅಜ್ಜಿ ಅಜ್ಜಿ ಅಂತ ಕರೀತಾ ಇದ್ದೆ. ನೀನು ಎದುರಿಗಿದ್ರು ನಿನ್ನ ನಾ ಗುರ್ತಿಸ್ದೆ ಹೋದೆ. ಆದ್ರೆ ಒಂದೇ ಒಂದ್ಸರಿ ನಾನೇ ನಿಮ್ಮ ಮೊಮ್ಮಗ ಅಂತ ನೀನು ಹೇಳ್ಬೋದಾಗಿತ್ತಲ್ಲ. ತ್ರಿಶೂಲ್, ತಗೋ, ನಿಂಗೆ ಚಕ್ಲಿ ಅಂದ್ರೆ ತುಂಬಾ ಇಷ್ಟ. ತ್ರಿಶೂಲ್, ಇದು ನಿನ್ನಮ್ಮ, ಅದು ನಿನ್ನ ಅಜ್ಜಿ, ಇದು ಗೋವಿಂದ್ ಮಾವ. ಅಯ್ಯಪ್ಪ, ಇವನಿಗೆ ನಾನು ಸಿಕ್ಕಾಬಟ್ಟೆ ಹೊಡೆದ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸೇರ್ ತೀರ್ಸ್ಕೊತಾನ ಏನೋ. ನನ್ನ ಹುಷಾರಲ್ಲ ಇದ್ಬಿಡೋಣ. ನನ್ನ ಪ್ರೀತಿ ನಿನಗೆ ನಿನ್ನ ಹಳೆ ನೆನಪುಗಳನ್ನ ಬರೆಸ್ತಾ ಇರ್ಬೋದು. ನಿನ್ನ ಅಜ್ಜಿ ಪ್ರೀತಿ, ನಿನ್ನ ಅಮ್ಮನ ಪ್ರೀತಿ ನಿನಗೆ ತ್ರಿಶೂಲನ ನೆನಪನ್ನು ತರಿಸುತ್ತೆ. ನನ್ನ ಪ್ರೀತಿ ನೀನು ಆದಿಶೇಷ ಅನ್ನೋ ನೆನಪನ್ನ ತರಿಸುತ್ತೆ ತ್ರಿಶೂಲ್.
ತ್ರಿಶೂಲ್, ಮೈಸೂರು ಪಾಕ್ ತಂದಿಟ್ರೆ ಅಷ್ಟು ನೀನು ಒಬ್ಬನೇ ತಿಂದು ಖಾಲಿ ಮಾಡ್ತಾ ಇದ್ದೆ. ನಿನಗೆ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ ಅಲ್ವಾ? ಹಾಂ, ನೋಡಿದ್ರೇನ್ರಿ, ಅವರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ. ಅವ್ರ ಪ್ರಕಾರ ಅಲ್ಲಿರೋನು ಅವ್ರ ಮಗ. ಇಂಥ ಸಮಯದಲ್ಲಿ ನಾವು ಹೋಗಿ ಅಲ್ಲಿರೋದು ನಿಮ್ಮ ಮಗ ಅಲ್ಲ ನಮ್ಮ ಮಗ ಅಂತ ಹೇಳಿದ್ರೆ ಅವ್ರ ಅದನ್ನ ತಡ್ಕೊಳ್ತಾರೇನ್ರಿ? ಮಗನ್ನ ಕಳ್ಕೊಂಡಾಗ ಹೆತ್ತ ತಾಯಿ ಹೇಗ್ ಸಂಕಟ ಆಗುತ್ತೆ ಅನ್ನೋದನ್ನ ನಾನು ಈಗಾಗ್ಲೇ ಅನುಭವಿಸಿದ್ದೀನಿ. ಅದೇ ಸಂಕಟನ ಆ ತಾಯಿಗೂ ನಾನು ಕೊಡ್ಲಾ? ತ್ರಿಶೂಲು ನನ್ನ ಹೊಟ್ಟೆಲ್ ಹುಟ್ಟಿದ ಮಗ, ನನ್ನ ಮಡ್ಲಲ್ಲಿ ಬೆಳೆದಿದ್ ಮಗ. ಇದ್ದಕ್ಕಿದ್ದಾಗ ಬಂದು ಅವನು ನಿಮ್ಮ ಮಗ ಅಲ್ಲ ನಮ್ಮ ಮಗ ಅಂತ ಹೇಳಿದ್ರು. ನನ್ನ ಕರಳು ಕಿತ್ತೋಗೋ ತರ ಸಂಕಟ ಆಯ್ತು ರೀ. ಆದ್ರೂ ತಡ್ಕೊಂಡು ಅವನ್ನ ಬಿಟ್ಟು ಪಾಪ ಮಾಡಿ ಬಂದಿಲ್ಲಿ ನಿಂತಿದ್ದೀರಾ. ಆ ತಾಯಿ ಸತ್ಯಕ್ಕೆ ನಿಮ್ಮನ್ನು ಕ್ಷಮಿಸಿರ್ಬೋದು, ಆದ್ರೆ ನೀವು ಮಾಡಿರೋ ಪಾಪಕ್ಕೆ ಪರಿಹಾರ ಇನ್ನೂ ಆಗಿಲ್ಲ. ಅದಕ್ಕೆ ಪರಿಹಾರ ಆಗ್ಬೇಕಂದ್ರೆ ನೀವಿದಕ್ಕೆಲ್ಲ ಒಪ್ಕೊಳ್ಳೇಬೇಕು. ಒಪ್ಕೋತೀರಾ ಅಲ್ವಾ? ರೀ, ತ್ರಿಶೂಲ್ ನಮ್ಮ ಮಗ ಅನ್ನೋ ಸತ್ಯ ನಮಗ್ ಮಾತ್ರ ಗೊತ್ತು. ಆದ್ರೆ ಅವರು ತ್ರಿಶೂಲ್ನ ಅವ್ರ ಮಗ ಅಂತ ಅನ್ಕೊಂಡಿದ್ದಾರೆ. ಅವ್ರು ಹಾಗೆ ಅನ್ಕೊಂಡಿರ್ಲಿ, ನಮ್ಮ ಮಗ ಅಲ್ಲೇ ಚೆನ್ನಾಗಿರ್ಲಿ. ನಾನು ಸಾಯೋದಕ್ಕಿಂತ ಮುಂಚೆ ಒಂದ್ಸರಿ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಕೊನೆಗೂ ನೀನು ಬಂದ್ಬಿಟ್ಟಿಯಲ್ಲಪ್ಪ, ನನಗಷ್ಟೇ ಸಂತೋಷ. ಅಲ್ಲ ತಾಯಿ, ಯಾಕೆ ನನ್ನ ಮಗ ನಾವೆಲ್ಲ ಇಷ್ಟು ಮಾತಾಡಿದ್ರು ಸುಮ್ಮನೆ ಇದ್ದಾನೆ? ಅಭಯ ರೂಪದಲ್ಲಿರೋ ತ್ರಿಶೂಲ್ಗೆ ಅವನು ಯಾರು ಅನ್ನೋದು ಮರ್ತು ಹೋಗಿದೆ. ಯಾಕಂದ್ರೆ ಅವನ ಮೇಲೆ ದುಷ್ಟಶಕ್ತಿಗಳ ಪ್ರಯೋಗ ಆಗಿದೆ. ತಾಯಿ, ಇದಕ್ಕೆ ಪರಿಹಾರ ಏನಮ್ಮ? ಇವತ್ತು ಸೂರ್ಯಾಸ್ತಮದವರೆಗೂ ಇವನೆಲ್ಲೂ ಹೋಗ್ಬಾರ್ದು, ಯಾವ ಕೆಟ್ಟ ಶಕ್ತಿನೂ ಇವನಿಗೆ ತೊಂದರೆ ಕೊಡಬಾರ್ದು ಅಂತ ಸುಬ್ರಹ್ಮಣ್ಯ ಸ್ವಾಮಿ ಗುಡಿಗೆ ಹೋಗಿ ರಕ್ಷೆ ತಗೊಂಬಂದು ಇವನ್ ಕೈಗೆ ಕಟ್ಟಿದ್ದೆ. ಆದ್ರೆ ನೀವೆಲ್ಲ ಸೇರ್ಕೊಂಡು ಅದನ್ನ ತುಂಡು ಮಾಡ್ಬಿಟ್ರಲ್ಲ. ಅಯ್ಯೋ ದೇವ್ರೆ, ಎಂತ ತಪ್ಪಾಗೋಯ್ತು. ಈ ಮನೇಲಿ ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣನಾದ್ರೂ ಯಾರು? ತಪ್ಪು ಮಾಡಿ ಮನೆ ಮಕ್ಕಳು ಕಾರಣರಾದ್ರು. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲದೆ ನಾವು ತಪ್ಪು ಮಾಡಿದ್ವಿ. ತಾಯಿ, ಈ ತಪ್ಪುಗಳಿಗೆ ಪರಿಹಾರ ಮಾಡೋದಾದ್ರೂ ಹೇಗೆ? ಏನಾದ್ರೂ ಪರಿಹಾರ ಇದ್ರೆ ಹೇಳು ತಾಯಿ. ನಮಗೆ ತಿಳಿದ ಪರಿಹಾರ ನಾವು ಮಾಡಬೇಕು ಅಂತ ಇದ್ದೀವಿ. ನಮ್ಮದು ನಾಗಾರಾಧನೆ ಕುಟುಂಬ.
ವಾಸುಕಿ ನಮ್ಮ ಮನೆ ಕುಲದೇವರು. ಆ ಲೋಕದಿಂದ ಈ ತಾಯಿ ಮನೆಗೆ ಬಂದಿದ್ದಾಳೆ. ಆ ಲೋಕದ ರಾಜ ಈ ಮನೆ ಮಗನಾಗಿ ಹುಟ್ಟಿದ. ಈಗ ನಿಮ್ಮಿಬ್ಬರಿಗೂ ನಾವೆಲ್ಲ ಸೇರಿ ಪೂಜೆ ಮಾಡಬೇಕು ತಾಯಿ. ನಿಮ್ಮಿಂದ ಪೂಜೆ ಮಾಡಿಸ್ಕೊಂಡ್ರೆ ನಮಗೆ ಒಳ್ಳೇದಾಗಲ್ಲ. ಚೇಚೆ, ಖಂಡಿತ ಒಳ್ಳೇದಾಗತ್ತೆ ತಾಯಿ. ಇಲ್ಲ ಅಂತ ಮಾತ್ರ ಹೇಳಬೇಡ.